ಬಿಸ್ನೆಸ್ ಶುರು ಮಾಡೋದಕ್ಕೆ ಅಥವಾ ಸಕ್ಸಸ್ಫುಲ್ಲಾಗಿ ರನ್ ಮಾಡೋದಕ್ಕೆ ಈ 9 ಸ್ಕಿಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ್ದ್ಯಾವುದು ಅನ್ನೋದನ್ನು ನಾವು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಈ ಸ್ಕಿಲ್ಸ್ಗಳನ್ನು ಕಲಿಯೋದಕ್ಕೆ ವರ್ಷಾನುಗಟ್ಟಲೆ ಏನೂ ಬೇಕಾಗಿಲ್ಲ. ನೀವು ಡಿಗ್ರಿ ಮುಗಿಸಿ ಜಾಬ್ ತೊಗೊಳ್ಳೋದಕ್ಕೆ ಎಷ್ಟು ಸಮಯ ಇನ್ವೆಸ್ಟ್ ಮಾಡಿದ್ರಿ, ಅದರಲ್ಲಿ ಬರೀ 10% ಅಷ್ಟು ಸಮಯನ ನೀವಿಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವೆಲ್ಲ ಸ್ಕಿಲ್ಸ್ಗಳನ್ನು ಕಲಿತಾ ಹೋಗ್ಬೋದು. ಮೆಜಾರಿಟಿ ಆಫ್ ದಿ ಬಿಸ್ನೆಸ್ ಓನರ್ಸ್ಗಳಿಗೆ ಈ ಎಲ್ಲ ಬಿಸ್ನೆಸ್ ಸ್ಕಿಲ್ಸ್ಗಳು ಇರೋದಿಲ್ಲ, ಹಾಗೆ ಅವರು ಅದನ್ನು ಕಲಿಯೋ ಪ್ರಯತ್ನನೂ ಕೂಡ ಮಾಡೋದಿಲ್ಲ. ಆ್ಯಂಡ್ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಇದು ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಹಾಯ್, ವೆಲ್ಕಮ್. ಮೊದಲನೇದಾಗಿ ಪೀಪಲ್ ಮ್ಯಾನೇಜ್ಮೆಂಟ್ ಅಂದರೆ ಯಾರ್ಯಾರಿಂದ ಹೇಗೆಲ್ಲ ಕೆಲಸಗಳನ್ನು ತೆಗೆಸ್ಕೋಬೇಕು ಅನ್ನೋದಾಗಿರ್ಬೋದು, ಅಥವಾ ಯಾರ್ಯಾರಿಗೆ ಏನೇನು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅನ್ನೋದಾಗಿರ್ಬೋದು, ಜನಗಳನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದಿರ್ಬೋದು, ಅಥವಾ ಅವರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಾಗಿರ್ಬೋದು. ನಾನು ಅವ್ರ ಜಾಗದಲ್ಲಿ ಇದ್ದಿದ್ದರೆ ಹೇಗೆ ಥಿಂಕ್ ಮಾಡ್ತಿದ್ದೆ, ಬಿಹೇವ್ ಮಾಡ್ತಿದ್ದೆ, ಅಥವಾ ರೆಸ್ಪಾಂಡ್ ಮಾಡ್ತಿದ್ದೆ, ಈ ರೀತಿ ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡುವಂಥ ಒಂದು ಎಬಿಲಿಟಿ ಬೆಳೆಸ್ಕೋಬೇಕಾಗತ್ತೆ. ಜೊತೆಗೆ ಯಾವಾಗ ಮೋಟಿವೇಟ್ ಮಾಡಬೇಕು, ಯಾವಾಗ ಬೈಬೇಕು, ಯಾವಾಗ ಹೊಗಳಬೇಕು, ಈ ರೀತಿ 10 ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಪೀಪಲ್ ಮ್ಯಾನೇಜ್ಮೆಂಟ್ ಬಗ್ಗೆ. ಆವಾಗ ಮಾತ್ರ ನೀವು ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಹಿಂದಿನ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಿಮಗೆ ಸಮಯ ಇದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಆ ವಿಡಿಯೋನ ನೀವು ಪೂರ್ತಿ ನೋಡೋದ್ರಿಂದ ಇನ್ನೊಂದಷ್ಟು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗಬಹುದು. ಎರಡನೇದು ಮನಿ ಮ್ಯಾನೇಜ್ಮೆಂಟ್. ದುಡ್ಡನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಚೆನ್ನಾಗಿರುತ್ತೆ, ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಸ್ಪೆಂಡ್ ಮಾಡಬೇಕು, ಎಲ್ಲಿ ಉಳ್ಸೋಕೆ ಹೋಗಬಾರ್ದು, ಎಲ್ಲಿ ಸ್ಪೆಂಡ್ ಮಾಡಬಾರ್ದು, ಹಾಗೆ ದುಡ್ಡಿಲ್ಲದೆ ಇದ್ದಾಗ ಹೇಗೆ ಫಂಡನ್ನು ಅರೇಂಜ್ ಮಾಡಬೇಕು, ಅಥವಾ ಟ್ರಸ್ಟ್ ಫ್ಯಾಕ್ಟರ್ನ ಬಿಲ್ಡ್ ಮಾಡ್ಕೋಬೇಕು ಜನಗಳ ಹತ್ರ ದುಡ್ಡಿನ ವಿಷಯದಲ್ಲಿ, ಸರಿಯಾದ ಟೈಮ್ಗೆ ದುಡ್ಡನ್ನು ವಾಪಸ್ ಕೊಡೋ ಅಂಥದ್ದಾಗಿರ್ಬೋದು, ಅಥವಾ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋ ಅಂಥದ್ದಾಗಿರ್ಬೋದು, ಮೊದಲಿಂದನೂ ಮಾಡ್ಕೊಂಡು ಬಂದಿರಬೇಕಾಗತ್ತೆ. ದುಡ್ಡು ಕೇಳೋವಾಗ ಸಂಕೋಚ ಪಟ್ಕೋಬಾರ್ದು. ಕಸ್ಟಮರ್ ಹತ್ರ ನೆಗೋಷಿಯೇಟ್ ಮಾಡುವಾಗಾಗಿರ್ಬೋದು, ಅಥವಾ ಕಷ್ಟದ ಕಾಲದಲ್ಲಿ ಆಪ್ತರ ಹತ್ರ ದುಡ್ಡಿನ ಸಹಾಯ ಕೇಳೋದಕ್ಕಾಗಿರ್ಬೋದು, ಈ ಸಂಕೋಚ ಅನ್ನೋದು ಇರಬಾರ್ದು. ಜೊತೆಗೆ ಎಲ್ಲದಕ್ಕೂ ಸರಿಯಾಗಿ ಬಜೆಟನ್ನು ಪ್ಲ್ಯಾನ್ ಮಾಡೋದಾಗಿರ್ಬೋದು. ಈ ರೀತಿ ನಾಲೆಡ್ಜ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡುವಂಥ ಸಮಯದಲ್ಲಿ. ಈ ರೀತಿಯಾದ ನಾಲೆಡ್ಜು ನಿಮಗೆ ಬೇಕಾಗುತ್ತೆ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತೀನಿ ಅಂತಂದರೆ. ಮೂರನೇದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ನಾರ್ಮಲ್ ಆಗಿ ಬಿಸ್ನೆಸ್ ಅಂದರೆ ಏನು? ಸಾಲ್ವಿಂಗ್ ಪೀಪಲ್ ಪ್ರಾಬ್ಲಮ್ಸ್. ಅಂದರೆ ಪ್ರಾಬ್ಲಮ್ನ ನೀವು ಸರಿಯಾಗಿ ಐಡೆಂಟಿಫೈ ಮಾಡುವಂಥದ್ದಾಗಿರ್ಬೋದು, ಅದರ ರೂಟ್ ಕಾಸ್ನ ಸರಿಯಾಗಿ ಕಂಡುಹಿಡಿಯುವಂಥದ್ದಾಗಿರ್ಬೋದು, ಅಥವಾ ಅದಕ್ಕೆ ಹೇಗೆ ಸೊಲ್ಯೂಷನ್ನ ಕಂಡುಹಿಡಿಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿರಬೇಕಾಗತ್ತೆ. ಮೇಯ್ನಾಗಿ ಆ್ಯಟಿಟ್ಯೂಡ್ ಟುವರ್ಡ್ಸ್ ಪ್ರಾಬ್ಲಮ್ ಹೇಗಿರಬೇಕಪ್ಪ ಅಂತಂದರೆ, ಪ್ರಾಬ್ಲಮ್ ಅಂದರೆ ಆಪರ್ಚುನಿಟಿ ಥರ ರಿಸೀವ್ ಮಾಡ್ಕೋಬೇಕು. ಪ್ರಾಬ್ಲಮ್ ಬಂದರೆ ಅಯ್ಯೋ ಪ್ರಾಬ್ಲಮ್ ಬಂತು ಅಂತ ಚಿಂತೆ ಮಾಡೋ ಆ್ಯಟಿಟ್ಯೂಡ್ ಇರಬಾರ್ದು. ಅಂದರೆ ಕೇಳಿದಿರಲ್ಲ, ವೇರ್ ದೆರ್ ಇಸ್ ಎ ಪ್ರಾಬ್ಲಮ್ ದೆರ್ ಇಸ್ ಅನ್ ಆಪರ್ಚುನಿಟಿ ಅಂತ. ಆಪರ್ಚುನಿಟಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇರಬೇಕು. ಆವಾಗ ನೀವು ಒಳ್ಳೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳನ್ನು ಕಲ್ತ್ಕೋಬಹುದು. ನಾಲ್ಕನೇದು ಕಮ್ಯುನಿಕೇಷನ್ ಸ್ಕಿಲ್ಸ್. ಇಲ್ಲಿ ಮೊದಲನೇದಾಗಿ ನಾನು ಒಂದು ಹೇಳ್ತೀನಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇರೆ, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನೋದು ಬೇರೆ. ಕೆಲವರು ಅನ್ಕೊಂಡಿರ್ತಾರೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದರೆ ನನಗೆ ಕಮ್ಯುನಿಕೇಷನ್ ಸ್ಕಿಲ್ಲೇ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ನಿಮ್ಮ ಐಡಿಯಾಸ್ಗಳನ್ನು, ಥಾಟ್ಸ್ಗಳನ್ನು ಅಥವಾ ಫೀಲಿಂಗ್ಸ್ಗಳನ್ನು ಬೇರೆಯವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋ ಹಾಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ಆವಾಗ ನಿಮ್ಮ ಹತ್ರ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ ಅಂತ ಅರ್ಥ. ನೀವು ಎಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಆ್ಯಂಡ್ ಯಾರ್ಯಾರ ಹತ್ರ ಏನು ಮಾತಾಡಬೇಕು, ಏನೇನು ಮಾತಾಡಿದ್ರೆ ಯಾರ್ಯಾರ ಹತ್ರ ಕೆಲಸ ಆಗತ್ತೆ ಅನ್ನೋಂಥ ಒಂದು ಕಲೆನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಅಂದರೆ ಯಾರಿಗೆ ಆದರೂ ಮನಸ್ಸಿಗೆ ಮುಟ್ಟೋ ರೀತಿ ಮಾತಾಡೋದನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರೀತಾರೆ. ಕೆಲವರು ನೋಡಿರ್ತೀರ ನೀವು, ಇವ್ರು ಯಾರನ್ನು ಬೇಕಾದರೂ ಹೂ ಅನ್ನಿಸ್ತಾರಪ್ಪ, ಇವ್ರು ಹೇಳಿದ್ರೆ ಯಾರೂ ಕೂಡ ಇಲ್ಲ ಅಂತ ಅನ್ನೋದೇ ಇಲ್ಲ ಅಂತ. ಸೊ ಅದನ್ನೇ ನಾವು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೀವಿ. ಐದನೇದು ಲರ್ನಿಂಗ್ ಮೈಂಡ್ಸೆಟ್. ಲೈಫಲ್ಲಿ ಕಂಟಿನ್ಯೂಸ್ ಆಗಿ ಒಂದಷ್ಟು ಸಮಯನ ಪ್ರತಿದಿನ ಕಲಿಯೋದಕ್ಕೆ ಅಂತಾನೆ ಟೈಮ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಲರ್ನಿಂಗ್ ಇಸ್ ಅ ಲೈಫ್ ಲಾಂಗ್ ಪ್ರೋಸೆಸ್. ನನಗೆಲ್ಲ ಗೊತ್ತು,
ನಾನಿನ್ನೇನು ಕಲಿಯೋದಿಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯ ಅನ್ಕೋತಾನೆ, ಆವಾಗ ಅವನ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ನೀವು ಯಾವಾಗಲೂ ಹೊಸತನ್ನು ಕಲಿಯೋದರಲ್ಲಿ ಉತ್ಸಾಹಿತರಾಗಿರಬೇಕಾಗತ್ತೆ. ಅಂದರೆ ಫೇಲ್ಯೂರ್ನ ಆದಷ್ಟು ಬೇಗ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಏನೇನು ಮಾಡಬೇಕು ಅನ್ನೋದ್ರ ಕಡೆ ಆ್ಯಕ್ಷನ್ ತಗೋಬೇಕು. ಆವಾಗ ಮಾತ್ರ ನೀವು ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ನ ರನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬಂದು ಅಡಾಪ್ಟಬಿಲಿಟಿ. ಅಂದರೆ ಏನೇ ಹೊಸತು ಬಂದರೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ಅಡಾಪ್ಟ್ ಮಾಡ್ಕೊಳ್ಳೋಂಥ ಒಂದು ಮೈಂಡ್ ಸೆಟ್ ಇರಬೇಕು. ಚೇಂಜ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಈಸ್ ಪರ್ಮನೆಂಟ್ ಇನ್ ಲೈಫ್ ಅಂತ ಕೇಳಿದ್ದೀರಲ್ಲ, ಹಾಗಾಗಿ ಚೇಂಜಸ್ನ ರಿಸೀವ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ಅಥವಾ ಎಷ್ಟು ಬೇಗ ಚೇಂಜಸ್ನ ಅಡಾಪ್ಟ್ ಮಾಡ್ಕೋತೀರಾ ಅನ್ನೋಂಥದ್ದಾಗಿರ್ಬೋದು ಬಿಸ್ನೆಸ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ನೀವು ರೆಗ್ಯುಲರ್ ಆಗಿ ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಬಿಸ್ನೆಸ್ಗೆ ಬೇಕಾಗಿರುವಂಥ ಹೊಸ ಹೊಸ ಟೂಲ್ಸ್ಗಳಾಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಮಾರ್ಕೆಟಿಂಗ್ ಟ್ರೆಂಡ್ಸ್ಗಳಿರಬಹುದು, ಹೀಗೆ ಹಲವಾರು ವಿಷಯಗಳಲ್ಲಿ ರೆಗ್ಯುಲರ್ ಆಗಿ ನೀವು ಅಪ್ಗ್ರೇಡ್ ಆಗ್ತಾನೆ ಇರಬೇಕಾಗತ್ತೆ. ನಿಮಗೆ ನೋಕಿಯಾ ಸ್ಟೋರಿ ಗೊತ್ತಲ್ಲ? ನಮ್ಮ ಕಾಲದಲ್ಲಿ ಮೊಬೈಲ್ ಫಸ್ಟ್ ಬಂದಾಗ ಕಾಮನ್ ಪೀಪಲ್ಗಳ ಕೈಗೆ ನೋಕಿಯಾ ಒಂದೇ ಮೊಬೈಲ್ ಫೇಮಸ್. ಮೊಬೈಲ್ ಅಂದರೆ ನೋಕಿಯಾ. ಅಷ್ಟು ದೊಡ್ಡ ಮೊತ್ತಕ್ಕೆ ನೋಕಿಯಾ ಬೆಳೆದಿತ್ತು. ಅದ್ರ ಬ್ಯಾಟ್ರಿ ಬ್ಯಾಕಪ್ ಇಂದ ಹಿಡಿದು ಫೀಚರ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಜನಗಳಿಗೆ ತುಂಬಾ ಇಷ್ಟ ಆಗಿತ್ತು. ಸ್ಟಾರ್ಟಿಂಗ್ ಮೊಬೈಲ್ ಅಂದರೆ ನೋಕಿಯಾ ಅಂತಾನೆ ಇತ್ತು. ಅಂದರೆ ನೋಕಿಯಾ ನಂಬರ್ 1 ಪೊಸಿಷನ್ನಲ್ಲಿತ್ತು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಲ್ಲಿ. ಆದರೆ ಇವತ್ತಿಗೆ ಮಾರ್ಕೆಟಲ್ಲಿ ನೋಕಿಯಾ ಅನ್ನೋ ಹೆಸರೇ ಇಲ್ಲದಿರೋ ರೀತಿ ಆಗೋಗ್ಬಿಟ್ಟಿದೆ. ಕಾರಣ ಇಷ್ಟೇ, ನಾನು ಬೆಳೆದಿದ್ದೀನಿ, ನಂಬರ್ 1 ಆಗಿದ್ದೀನಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ತುಂಬ ಬೇಗ ಕೆಳಗಿಳಿದು ಬಿಡ್ತೀವಿ. ಕಸ್ಟಮರ್ ನೀಡ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಕಾಂಪಿಟೀಟರ್ಸ್ಗಳನ್ನು ಅನಲೈಸ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಬಹಳ ಬೇಗ ಬಿಸ್ನೆಸ್ಸಲ್ಲಿ ಫೇಲ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಹಾಗಾಗಿ ಅಡಾಪ್ಟಬಿಲಿಟಿ ಅನ್ನುವಂಥದ್ದು ಬಿಸ್ನೆಸ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಾಬಲ್ಲೂ ಕೂಡ ಅಷ್ಟೇ. ಅವತ್ತಿನ ಕಾಲದಲ್ಲಿ ಚೆನ್ನಾಗಿ ಓದ್ಕೊಂಡು ಒಂದೊಳ್ಳೆ ಕೆಲಸ ತೊಗೊಂಡಿದ್ದಿದ್ರೆ ಲೈಫನ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರೆ ಜೀವನ ಪರ್ಯಂತ ಮಿಡ್ಲ್ ಕ್ಲಾಸ್ ಲೈಫ್ನೇ ಲೀಡ್ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ಯಾರು 4 ಜನಕ್ಕೆ ಕೆಲಸ ಕೊಡ್ತೀನಿ ಅನ್ನೋ ಥರ ಬದಲಾಗ್ತಾರಲ್ಲ, ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಈ ಒಂದು ಚೇಂಜನ್ನು ಯಾರು ಬೇಗ ಅಡಾಪ್ಟ್ ಮಾಡ್ಕೋತಾರೆ ಅವರು ಲೈಫಲ್ಲಿ ತುಂಬ ಬೇಗ ಮುಂದೆ ಬರ್ತಾರೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಜಾಬಿಂದ ಬಿಸ್ನೆಸ್ಸಿಗೆ ಅಪ್ಗ್ರೇಡ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನೆಕ್ಸ್ಟ್ ಬಂದು ರೆಸಿಲಿಯನ್ಸ್. ಅಂದರೆ ಬಿಸ್ನೆಸ್ಸಲ್ಲಿ ಡಿಫಿಕಲ್ಟೀಸ್ ಬಂದಾಗ ಅಥವಾ ಫೇಲ್ಯೂರ್ ಆದಾಗ ಎಷ್ಟು ಬೇಗ ಅದರಿಂದ ಆಚೆ ಬರ್ತೀರಾ ಅಥವಾ ಎಷ್ಟು ಬೇಗ ಬೌನ್ಸ್ ಬ್ಯಾಕ್ ಆಗ್ತೀರಾ ಅನ್ನೋದು ಬಿಸ್ನೆಸ್ಸಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಇಂಗ್ಲೀಷಲ್ಲಿ ಒಂದು ಗಾದೆ ಕೇಳಿದ್ದೀರಾ ನೋಡಿ, ಇಫ್ ಯು ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್ ದೆನ್ ವಾಟ್ ಈಸ್ ದ ನೀಡ್ ಆಫ್ ವರಿಂಗ್, ಇಫ್ ಯು ಕೆನಾಟ್ ಸಾಲ್ವ್ ಇಟ್ ದೆನ್ ವಾಟ್ ಈಸ್ ದ ಯೂಸ್ ಆಫ್ ವರಿಂಗ್. ಅಂದರೆ ನೀವು ವರಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಉಪಯೋಗನೂ ಇಲ್ಲ ಅಂತ. ನಿಮ್ಮ ಆಟಿಟ್ಯೂಡ್ ಹೇಗಿರಬೇಕು ಅಂತಂದರೆ, ಫೇಲ್ಯೂರ್ ಆದಾಗ ಅಯ್ಯೋ ಫೇಲ್ ಆಗೋದ್ನಲ್ಲ ಅಂತ ಚಿಂತೆ ಮಾಡೋದನ್ನು ಬಿಟ್ಟು ಇದರಿಂದ ನಾನು ಏನು ಪಾಠ ಕಲಿಬೇಕು ಅನ್ನೋ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ಫೇಲ್ಯೂರ್ನ ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಬೇಕೇ ಹೊರತು ಫೇಲ್ ಆದೆ ಅಂತ ಅಳ್ತಾ ಕೂತ್ಕೋಬಾರ್ದು. ಜೊತೆಗೆ ಮುಂದೆ ಏನೇನೆಲ್ಲ ಮಾಡಬೇಕು ಫೇಲ್ ಆದಮೇಲೆ ಅನ್ನೋದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ನ ತಗೊಂಡು ನೀವು ವರ್ಕ್ ಮಾಡೋದ್ರಿಂದ ಯಾವುದೇ ಫೇಲ್ಯೂರ್ ಆದರೂ ಕೂಡ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ನ ಅಚೀವ್ ಮಾಡ್ತಾ ಹೋಗ್ಬೋದು. ಇದನ್ನು ನಾವು ರೆಸಿಲಿಯನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಕ್ರಿಯೇಟಿವಿಟಿ. ಅಂದರೆ ಬಿಸ್ನೆಸ್ಸಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅಥವಾ ಚಾಲೆಂಜಸ್ಗಳು ಬಂದರೂ ಅದನ್ನು ಕ್ರಿಯೇಟಿವ್ ಆಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋಂಥ ಒಂದು ಸ್ಕಿಲ್ಸ್ ಇರಬೇಕಾಗತ್ತೆ. ಅಂದರೆ ಹಾರ್ಡ್ ವರ್ಕ್ಗಿನ್ನ ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಕ್ರಿಯೇಟಿವ್ ಆಗಿ ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಆ್ಯಂಡ್ ಹೆಚ್ಚು ಎಫೆಕ್ಟಿವ್ ಆಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನೀವು ರೂಢಿ ಮಾಡ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಬಿಸ್ನೆಸ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಲೀಡರ್ಶಿಪ್ ಸ್ಕಿಲ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಬಿಸ್ನೆಸ್ನ ರನ್ ಮಾಡೋದಕ್ಕೆ. ಅಂದರೆ ಯಾವುದೇ ಕೆಲಸದಲ್ಲೂ ಫಸ್ಟ್ ಹೋಗಿ ಇನಿಷಿಯೇಟಿವ್ ತಗೊಳ್ಳೋವಂಥದ್ದಾಗಿರ್ಬೋದು, ಒಂದು ಟೀಮನ್ನು ಸರಿಯಾಗಿ ಲೀಡ್ ಮಾಡುವಂಥದ್ದಾಗಿರ್ಬೋದು, ರಿಸ್ಕ್ ತಗೊಳ್ಳುವಂಥದ್ದಾಗಿರ್ಬೋದು, ಟೀಮ್ ಮೆಂಬರ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡುವಂಥದ್ದು, ಮೆಂಟರಿಂಗ್ ಮಾಡುವಂಥದ್ದಾಗಿರ್ಬೋದು, ಇಂಟೆಗ್ರಿಟಿ ವಿಷಯ ಆಗಿರ್ಬೋದು, ಡಿಸಿಷನ್ ಮೇಕಿಂಗಲ್ಲಾಗಿರ್ಬೋದು, ಈ ರೀತಿ ಎಲ್ಲ ವಿಷಯಗಳಲ್ಲೂ ಮುಂದೆ ಇರಬೇಕಾಗತ್ತೆ. ನೀವು ಮಾಡಿ ತೋರಿಸಿ 4-6 ಜನಕ್ಕೆ ಹೀಗೆ ಮಾಡಿ ಅಂತ ಹೇಳಬೇಕಾಗತ್ತೆ. ಅಂದರೆ ಒಂದು ವಿಷನ್ ಅಥವಾ ಪ್ರಾಪರ್ ಪ್ಲಾನಿಂಗನ್ನು ಇಟ್ಕೊಂಡು ವರ್ಕ್ ಮಾಡುವಂಥ ಒಂದು ಲೀಡರ್ಶಿಪ್ ಸ್ಕಿಲ್ಸ್ಗಳು ಬಿಸ್ನೆಸ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 80% ನೀವು ಬಿಸ್ನೆಸ್ಸಲ್ಲಿ ಸಕ್ಸೀಡ್ ಆಗ್ತೀರಾ ಇಲ್ವಾ ಅನ್ನೋವಂಥದ್ದು
ಈ ಮೇಲಿನ ಸ್ಕಿಲ್ಸ್ಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ಮಲ್ಲಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಆ್ಯಂಡ್ ಇದನ್ನೆಲ್ಲ ನೀವು ಕಲಿಯೋದಕ್ಕೆ ಅಥವಾ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕಾಲೇಜಲ್ಲಿ ಡಿಗ್ರಿ ತಗೊಂಡು ಜಾಬ್ ತಗೊಳ್ಳೋದಕ್ಕೆ ಬೇಕಾಗಿರೋಷ್ಟು ಸಮಯ ಅಂತೂ ಬೇಕಾಗಿಲ್ಲ. 1-2 ವರ್ಷ ಸತತವಾಗಿ ನೀವು ಪ್ರಯತ್ನ ಪಟ್ಟರೆ ಯಾರು ಬೇಕಾದರೂ ಈ ಸ್ಕಿಲ್ಸ್ಗಳನ್ನು ಕಲಿತಾ ಹೋಗ್ಬೋದು. ಹಾಗಾಗಿ ಈ ಎಲ್ಲ ಸ್ಕಿಲ್ಸ್ಗಳನ್ನು ಕಲಿಯೋದಕ್ಕೆ ಡೈಲಿ ಒಂದಷ್ಟು ಸಮಯನ ಎತ್ತಿಟ್ರೆ ನೀವು ಕೂಡ ಯಾವುದೇ ಬಿಸ್ನೆಸ್ ಆದರೂ ತುಂಬ ಸಕ್ಸಸ್ಫುಲ್ಲಾಗಿ ರನ್ ಮಾಡೋದರಲ್ಲಿ ಅನುಮಾನನೇ ಇರೋದಿಲ್ಲ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ, ಬಿಸ್ನೆಸ್ ಸ್ಟ್ರಾಟಜೀಸ್ಗಳ ಬಗ್ಗೆ, ಹಾಗೆ ಬಿಸ್ನೆಸ್ನ ರನ್ ಮಾಡೋದಕ್ಕೆ ಬೇಕಾಗುವಂಥ ಸ್ಕಿಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಹೋಗ್ತೀವಿ. ಹಾಗಾಗಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಜೊತೆಗೆ ನಿಮ್ಮ ಅನಿಸಿಕೆಗಳು ಏನೇನಿದೆ ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಏನು ಅನ್ನಿಸ್ತಿದೆ ನಿಮಗೆ? ಇದು ವರ್ಕ್ ಆಗುತ್ತೆ ಅನ್ಸುತ್ತಾ, ವರ್ಕ್ ಆಗಲ್ಲ ಅನ್ಸುತ್ತಾ, ಅಥವಾ ಇನ್ನೂ ಏನೇನೆಲ್ಲ ಚಾಲೆಂಜಸ್ಗಳು ಬರ್ಬೋದು ಅಂತ ಅನ್ಸುತ್ತೆ? ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಿಮ್ಮ ಕಮೆಂಟ್ಸ್ಗಳು ಎಷ್ಟೋ ಜನಕ್ಕೆ ಇನ್ಪುಟ್ ಆಗುತ್ತೆ, ಎಷ್ಟೋ ಜನಕ್ಕೆ ಬಿಸ್ನೆಸ್ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಕೂಡ ನಿಮ್ಗೆ ಏನು ಅರ್ಥ ಆಗ್ತಿದೆ, ಏನು ಅರ್ಥ ಆಗ್ತಿಲ್ಲ ಅನ್ನೋದನ್ನು ತಿಳ್ಕೊಂಡು ಮುಂದಿನ ವೀಡಿಯೋಸ್ಗಳನ್ನು ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.